ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಬಾಗಲಕೋಟೆಯ ಕೃಷ್ಣಾ ನದಿಯಲ್ಲಿ ಪ್ರವಾಹ ಜಾಸ್ತಿ ಆಗ್ಬಿಟ್ಟಿದೆ. ರಕ್ಷಣಾ ಕಾರ್ಯಕ್ಕೆ ಎನ್ಡಿಆರ್ಎಫ್ ತಂಡ ಆಗಮಿಸಿದೆ. ಎನ್ಡಿಆರ್ಎಫ್ ಅನ್ನು ನಿಯೋಜನೆ ಮಾಡಲಾಗಿದೆ ರಕ್ಷಣಾ ಕಾರ್ಯಕ್ಕೆ. ಯಾಕಂತಂದ್ರೆ ಇಲ್ಲಿ ಅಬ್ಸಲ್ಯೂಟ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಕೃಷ್ಣಾ ನದಿಯಲ್ಲಿ ಇನ್ನಷ್ಟು ಪ್ರವಾಹ ಹೆಚ್ಚಾಗ್ತಾನೆ ಇದೆ. ಹಾಗಾಗಿ ಇನ್ನಷ್ಟು ಹೆಚ್ಚಾಗಬಹುದು ಅನ್ನುವ ನಿರೀಕ್ಷೆ ಕೂಡ ಇದೆ. ರಕ್ಷಣಾ ಕಾರ್ಯಕ್ಕೆ ಎನ್ಡಿಆರ್ಎಫ್ ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. ಪ್ರವಾಹ ಪೀಡಿತ ಪ್ರದೇಶದಲ್ಲಿ 55 ಜನ ಸೈನಿಕರನ್ನ ನಿಯೋಜನೆ ಮಾಡಲಾಗಿದೆ. ಕಂಕಣವಾಡಿ ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಬೋಟ್ ಮುಖಾಂತರ ತೆರಳಿ ಅಲ್ಲಿ ಜಾನುವಾರುಗಳ ರಕ್ಷಣೆ ನಡೀತಾ ಇದೆ. ಬೆಳಗಾವಿ ಸುತ್ತಮುತ್ತಲಿನ ಹಲವು ಗ್ರಾಮಗಳ ಪರಿಸ್ಥಿತಿ ಇದೇನೆ. ದ್ವೀಪದ ಹಾಗೆ ಆಗಿದ್ದಾವೆ ಗ್ರಾಮಗಳಲ್ಲೂ ಕೂಡ ನೀರು ತುಂಬಿಕೊಂಡಿದೆ. ಸೊ ಅಲ್ಲಿಂದ ಜನರನ್ನ, ಪಶುಗಳನ್ನ ಬೋಟ್ ಮುಖಾಂತರ ರಕ್ಷಣೆ ಮಾಡಲಾಗ್ತಾ ಇದೆ. ಕೇಂದ್ರದ ಎನ್ಡಿಆರ್ಎಫ್ ತಂಡ ರಕ್ಷಣೆಗೆ ಆಗಮಿಸಿದೆ. ಕೃಷ್ಣಾ ನದಿಯಲ್ಲಿ ಪ್ರವಾಹ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಬೆಳಗಾವಿ ಸುತ್ತಮುತ್ತಲಿನ ಗ್ರಾಮಗಳೆಲ್ಲ ಜಲಾವೃತವಾಗಿದ್ದಾವೆ. ಸಂಪೂರ್ಣ ನೀರು ತುಂಬಿಕೊಂಡಿದೆ. ಹಾಗಾಗಿ ಜೊತೆಗೆ ಅಲ್ಲಿ ಮಳೆ ಕೂಡ ಸುರಿತಾ ಇರತಕ್ಕಂಥದ್ದು. ರಕ್ಷಣಾ ಕಾರ್ಯ ಬಹಳ ಒಂದು ರೀತಿಯ ಕಷ್ಟದ ಕೆಲಸ ಅಂತ ಅನ್ನಿಸಿದೆ. ಇದೀಗ ಎನ್ಡಿಆರ್ಎಫ್ ಆಗಮಿಸಿದೆ. ಬಾಗಲಕೋಟೆಯಲ್ಲೂ ಕೂಡ ಅದೇ ಪರಿಸ್ಥಿತಿ. ಬಾಗಲಕೋಟೆಯಲ್ಲಿ ಸಿಕ್ಕಾಪಟ್ಟೆ, ಸುತ್ತಮುತ್ತಲ ಗ್ರಾಮದಲ್ಲಿ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಪ್ರವಾಹ ಹೆಚ್ಚಾಗಿರೋದ್ರಿಂದ ಎನ್ಡಿಆರ್ಎಫ್ ಮುಖಾಂತರವಾಗಿ, ಬೋಟ್ಗಳ ಮುಖಾಂತರವಾಗಿ ಅವರು ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಜನರನ್ನ, ಪಶುಗಳನ್ನ ಬೋಟ್ಗಳ ಮುಖಾಂತರ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸುರಕ್ಷಿತ ಸ್ಥಳಕ್ಕೆ ಜನರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ನಾವು ಬಹಳ ಸುಲಭವಾಗಿ ಹೇಳ್ಬಿಡ್ತೀವಿ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡೋದು ಅಂತ. ಆದ್ರೆ ಈ ಸ್ಥಳಾಂತರ ಮಾಡುವಂಥದ್ದು ಎಂಥ ಕಷ್ಟದ ಗೋಜಲಿನ ಕೆಲಸ. ಎಷ್ಟು ಸಂಕಷ್ಟ ಉಂಟಾಗತ್ತೆ. ನಂತರ ಅವರು ಹೇಗೆ ಬದುಕ್ತಾರೆ, ವಾಪಸ್ ಬಂದ್ಮೇಲೆ ಅವರ ಬದುಕುಗಳು ಅಲ್ಲಿ ಸಂಪೂರ್ಣ ಸರ್ವನಾಶ ಆಗಿರುತ್ತೆ. ಮತ್ತೆ ಹೊಸದಾಗಿ ಬದುಕನ್ನ ಕಟ್ಕೊಳ್ಬೇಕಾಗುತ್ತೆ. ಕೆಲವರಿಗೆ ಅದು ಕೂಡ ಸಾಧ್ಯ ಆಗೋದಿಲ್ಲ. ಈ ಕ್ಷಣದಲ್ಲಿ ಅವರನ್ನ ಗಂಜಿ ಕೇಂದ್ರಕ್ಕೋ ಅಥವಾ ಇತರೆ ನಿರಾಶ್ರಿತ ಕೇಂದ್ರಕ್ಕೋ ಸಾಗಣೆ ಮಾಡ್ಬೇಕಾಗತ್ತೆ. ಅಲ್ಲೂ ಕೂಡ ಮಳೆಯ ಪರಿಸ್ಥಿತಿ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಆಹಾರ ಇರಬಹುದು, ವಸತಿ ಇರಬಹುದು, ಆರೋಗ್ಯ ಇರಬಹುದು, ಶೌಚಾಲಯಗಳಿರಬಹುದು, ಇಂಥ ಎಲ್ಲ ವ್ಯವಸ್ಥೆಗಳನ್ನ ಅವರಿಗೆ ಮಾಡ್ಕೊಡ್ಬೇಕಾಗತ್ತೆ. ಎಲ್ಲ ಕಡೆ ನಿರಂತರ ಮಳೆ ಸುರಿತಾ ಇದೆ ಎಲ್ಲೇ ಹೋದ್ರೂ ಕೂಡ. ಹಾಗಾಗಿ ಎಲ್ಲಿ ಇಂಥ ವ್ಯವಸ್ಥೆ ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆಯ ವಿಚಾರ. ಜೊತೆಗೆ ಸಣ್ಣ ಸಣ್ಣ ಮಕ್ಕಳಿರ್ತಾರೆ, ವಯೋವೃದ್ಧರಿರ್ತಾರೆ, ಕೌಟುಂಬಿಕರು ಇರ್ತಾರೆ. ಈ ಥರದ ಗಂಜಿ ಕೇಂದ್ರಗಳಲ್ಲಿ ಬಂದು ಹೆಚ್ಚು ದಿನ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಅತ್ಯಂತ ಹೆಚ್ಚಿನ ವ್ಯವಸ್ಥೆನ ಮಾಡಬೇಕಾಗತ್ತೆ. ಕಾಯಿಲೆಗಳು ಬರ್ತವೆ. ಸೊ ಒಟ್ಟಾರೆಯಾಗಿ ಇದೀಗ ಪ್ರವಾಹದಿಂದಾಗಿ ಕೃಷ್ಣಾ ತೀರದ ಜನಗಳ ಪರಿಸ್ಥಿತಿ ನಿಜಕ್ಕೂ ಅತ್ಯಂತ ಆತಂಕಮಯವಾಗಿದೆ. ಕೃಷ್ಣಾ, ಘಟಪ್ರಭಾ ನದಿಗಳ ಒಳಹರಿವು ಹೆಚ್ಚಳವಾಗಿದೆ. ಬಾಗಲಕೋಟೆಯ ಜಮಖಂಡಿಯಲ್ಲಿ ಕೂಡ ಪ್ರವಾಹದ ಭೀತಿ ಎದುರಾಗಿದೆ. ಜಮಖಂಡಿಯ ಚಿಕ್ಕಪಡಸಲಗಿ ಸೇತುವೆ ಸಂಚಾರ ಕೂಡ ಸ್ಥಗಿತಗೊಂಡಿದೆ. ಘಟಪ್ರಭಾ ನದಿ ತೀರದ ಪ್ರದೇಶದ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಚಿಕ್ಕಪಡಸಲಗಿ ಸೇತುವೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಕೃಷ್ಣಾ ನದಿ ಮತ್ತು ಘಟಪ್ರಭಾ ತುಂಬಿ ಹರಿತಾ ಇರೋದ್ರಿಂದ, ಒಳಹರಿವು ಹೆಚ್ಚಾಗಿರೋದ್ರಿಂದ ಆ ನೀರಿನ ರಭಸ ನೋಡಿ, ಎಂಥದ್ದೊಂದು ರಭಸದಲ್ಲಿ ನೀರು ಹರಿತಾ ಇರತಕ್ಕಂಥದ್ದು. ಇದು ಬಾಗಲಕೋಟೆಯ ಜಮಖಂಡಿಯ ದೃಶ್ಯಗಳು. ಅಲ್ಲಿನ ಚಿಕ್ಕಪಡಸಲಗಿ ಸೇತುವೆ ಮಟ್ಟದವರೆಗೂ ನೀರು ಬಂದ್ಬಿಟ್ಟಿದೆ. ಸೇತುವೆ ಮೇಲೆ ಇನ್ನೇನು ನೀರು ಹರಿಯುತ್ತೇನೋ ಅನ್ನೋಷ್ಟರ ಮಟ್ಟಿಗೆ ಅಲ್ಲಿ ನೀರು ಬಂದ್ಬಿಟ್ಟಿದೆ. ಹಾಗಾಗಿ ಆ ದೃಶ್ಯನ ನೀವೀಗ ನೋಡ್ತಾ ಇದ್ದೀವಿ. ಸೊ ಹಾಗಿದೆ ಪರಿಸ್ಥಿತಿ. ನಿಜಕ್ಕೂ ಯಾರಿಗೆ ಅದನ್ನು ಕೂಡ ಅಲ್ಲಿ ಸ್ಥಳದಲ್ಲಿ ಹೋದ್ರೆ ಎದೆನಡುಗಿಸುವಂತಹ ಒಂದು ಚಿತ್ರಣ ಇದೆ. ಅದರ ಬಗ್ಗೆ ಏನಿದೆ ಗ್ರೌಂಡ್ ರಿಪೋರ್ಟ್ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಾಹಿತಿ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಇವತ್ತು ನಾವು ಏನೋ ಕೃಷ್ಣಾ ನದಿಯಲ್ಲಿ ಹೆಚ್ಚಿನ ಪ್ರವಾಹ ಏನೋ ಉಕ್ಕಿ ಹರಿತಾ ಇದೆ. ಹಾಗಾಗಿ ನಾವು ಈಗ ಜಮಖಂಡಿ ತಾಲೂಕಿನ ಏನು ಈಗ ಒಂದು ಚಿಕ್ಕಪಡಸಲಿಗೆ ಏನು ಸೇತುವೆ ಇದೆ, ಆ ಸೇತುವೆ ಬಳಿ ಇದೀವಿ. ಈಗ ದೃಶ್ಯದಲ್ಲಿ ನೋಡ್ಬೋದು. ನಾ ಎಲ್ಲ ಸನ್ನಿವೇಶವನ್ನ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಇದು ಧಾರವಾಡ ಮತ್ತು ವಿಜಯಪುರ ಜಿಲ್ಲೆವನ್ನ ಒಂದು ಸಂಪರ್ಕಿಸುವ ಒಂದು ಬೃಹತ್ ಸೇತುವೆ ಆಗಿದೆ. ಶರ್ಮಿತಾ, ಇದು ಏನಂದ್ರೆ 2004 ಮತ್ತು 2005ರಲ್ಲಿ ಏನು ಇದೇ ರೀತಿ ಮುಂಬೈಯಲ್ಲಿ ಮಹಾರಾಷ್ಟ್ರದಲ್ಲಿ ಮಳೆ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಈ ಸೇತುವೆ ಸಂಪೂರ್ಣ ಮುಳುಗಿ ಈ ಒಂದು ಭಾಗದಲ್ಲಿ ಸಾಕಷ್ಟು ಜನಜೀವನ ಅಸ್ತವ್ಯಸ್ತ ಆಗಿತ್ತು. ಅದೇ ತರನಾಗಿ ಇವತ್ತು ಕೂಡ ಅಂದ್ರೆ ಸತತ ಒಂದು ವಾರದಿಂದಲೂ ಕೂಡ ಇಲ್ಲಿ
ಪ್ರವಾಹದ ಏನು ಕೃಷ್ಣಾ ತೀರದಲ್ಲಿ ಸಾಕಷ್ಟು ಎಫೆಕ್ಟ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಏನು ಜಮಖಂಡಿ ತಾಲೂಕಿನಲ್ಲಿ ಇರತಕ್ಕಂಥ ಸುಮಾರು 25 ಗ್ರಾಮಗಳು ಸೇರಿದಂತೆ ಈಗಾಗಲೇ ಏನು ಕಂಕನವಾಡಿ, ಮುತ್ತೂರು ಮತ್ತು ತುಬ್ಚಿ, ಅದೇ ತರನಾಗಿ ಆಲೂರು ಗ್ರಾಮಗಳು ಸಂಪೂರ್ಣವಾಗಿ ಜಲವೃತವಾಗಿರುವಂತದ್ದು. ಅದೇ ತರನಾಗಿ ಜಿಲ್ಲಾಡಳಿತ ಕೂಡ ಸಾಕಷ್ಟು ಹರಸಾಹಸ ಪಡ್ತಾ ಇದೆ. ಅದೇ ತರನಾಗಿ ಕೃಷ್ಣಾ ನದಿ ಈ ರೀತಿ ಒಂದು ಪ್ರವಾಹ ಆದರೆ ಇನ್ನೊಂದು ಕಡೆ ಘಟಪ್ರಭಾದ ಕೂಡ ಪ್ರವಾಹದ ಒಂದು ಭೀತಿ ಕೂಡ ಆರಂಭ ಆಗಿರುತ್ತದೆ. ಯಾಕಂದ್ರೆ ಈಗಾಗಲೇ ನಿನ್ನೆ ಹಿಡಕಲ್ ಡ್ಯಾಮ್ ನಿಂದ ಆಗಿರಬಹುದು ಮತ್ತು ಏನು ಮಾರ್ಕಂಡೇಯ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದೇ ತನಗೆ ಈಗ ಚಿಕ್ಕಪಡಸಲಿಗೆ ಏನು ಬ್ಯಾರೇಜ್ ಇದೆ, ಈ ಬ್ಯಾರೇಜಿನಲ್ಲಿ ಏನು ಸಂಪೂರ್ಣವಾಗಿ ಇವತ್ತು ಸಂಚಾರವನ್ನು ಸ್ತಬ್ಧಗೊಳಿಸಿದ್ದು. ಅದೇ ತನಗೆ ಈಗಾಗಲೇ ಈ ಕಡೆ ನೋಡಬಹುದು ಏನಂತಂದ್ರೆ ಇದು ಏನು ರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿರ್ತಕ್ಕಂಥ ರೈತರಿಂದಲೇ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಕೃಷ್ಣಾ ತೀರದ ಒಂದು ಶ್ರಮಬಿಂದು ಸಾಗರ ಇದು ಸಂಪೂರ್ಣ ಈಗ ನೀರಿನಲ್ಲಿ ಮುಳುಗಡೆ ಹೋಗಿರುವಂತದ್ದು. ಹೀಗಾಗಿ ಈ ಒಂದು ಸೇತುವೆ ಅಂದ್ರೆ ಈ ಬ್ಯಾರೇಜಿನಿಂದ ಈ ಒಂದು ಏನು ಭಾಗದಲ್ಲಿ ಇರ್ತಕ್ಕಂಥ ನೀರಾವರಿಯನ್ನು ಸಾಕಷ್ಟು ಕಲ್ಪಿಸಿಕೊಟ್ಟಿತ್ತು. ಈ ಒಂದು ಸೇತುವೆ ಕಟ್ಟುಗಳು ಈ ಭಾಗದ ರೈತರೇ ಸ್ವತಃ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಏನು ಪ್ರವಾಹ ಬಂದಿದೆ ಆ ಒಂದು ಸಂದರ್ಭದಲ್ಲಿ ಇದು ಸಂಪೂರ್ಣವಾಗಿ ಮುಳುಗಿ ಹೋಗಿರುವಂತದ್ದು. ಶರ್ಮಿತಾ, ಏನಂದ್ರೆ ಪ್ರಮುಖವಾಗಿ ಬೇಸಿಗೆ ಕಾಲದಲ್ಲಿ ನಮಗೆ ಈ ಒಂದು ಶ್ರಮ ಬಂದು ಕೃಷ್ಣಾ ನದಿಗೆ ನೀರು ಬಿಡಿ ಅಂತೇಳಿ ಮಹಾರಾಷ್ಟ್ರಕ್ಕೆ ಸಾಕಷ್ಟು ಜನ ರೈತರು ಇಲ್ಲಿಂದ ಮೊರೆ ಇಟ್ಟಿದ್ರು. ಆಗ ಒಂದು ಹನಿ ಕೂಡ ಮಹಾರಾಷ್ಟ್ರದವರು ನೀರು ಬಿಡಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ಆಗ ಒಂದು ಬರ ಎದುರಾಗಿತ್ತು. ಆದರೆ ಇವತ್ತು ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಆಗ್ತಿರೋದ್ರಿಂದ ಯಥೇಚ್ಛವಾಗಿ ಇವತ್ತು ಈ ಒಂದು ಕೃಷ್ಣಾ ನದಿಗೆ ನೀರು ಬಿಡ್ತಿರೋದ್ರಿಂದ ಈ ಭಾಗದಲ್ಲಿ ಇರ್ತಕ್ಕಂಥ ರೈತರಾಗಿರ್ಬೋದು, ಜಾನುವಾರುಗಳಾಗಿರ್ಬೋದು ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈಗಾಗಲೇ ಸಾವಿರಾರು ಎಕರೆ ಅಂದ್ರೆ ಈ ಒಂದು ಏನು ಕೃಷ್ಣಾ ತೀರದಲ್ಲಿ ಇರ್ತಕ್ಕಂಥ ಸಾವಿರಾರು ಎಕರೆ ಕಬ್ಬು ಇವತ್ತು ಜಲಾವೃತ ಆಗಿರುವಂತದ್ದು. ಪ್ರಮುಖವಾಗಿ ಈ ಏನು ಕೃಷ್ಣಾ ನದಿ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಇವತ್ತು ಮತ್ತಷ್ಟು ಬಿಟ್ಟಿರೋದ್ರಿಂದಾಗಿ ಇದು ಏನು ಈ ನೀರು ಇವತ್ತು ಉಕ್ಕಿ ಹರಿತಾ ಇದೆ. ಹೀಗಾಗಿ ಇಲ್ಲಿ ಈ ಸಂಪೂರ್ಣವಾಗಿ ಮತ್ತಷ್ಟು ಈ ಒಂದು ಕೃಷ್ಣಾ ತೀರದಲ್ಲಿ ಇರ್ತಕ್ಕಂಥ ಏನು ರೈತರಿಗೆ ಆಗಿದ್ದು ಗ್ರಾಮಸ್ಥರಿಗೆ ಪ್ರವಾಹ ಭೀತಿ ಎದುರಾಗಿರೋದು. ಅಂದ್ರೆ ನಿನ್ನೆ ತಡರಾತ್ರಿಯಿಂದಲೂ ಕೂಡ ಈ ಒಂದು ಪ್ರವಾಹ ಪೀಡಿತ ಅಂದ್ರೆ ಜಮಖಂಡಿ ತಾಲೂಕಿನಲ್ಲಿ ತಡರಾತ್ರಿಯಿಂದಲೂ ಸತತ ಮಳೆ ಸುರಿತಾ ಇದೆ. ಈಗಲೂ ಸಹ ಮಳೆ ಸುರಿತಾ ಇದೆ. ಪ್ರಮುಖವಾಗಿ ಈ ಸೇತುವೆ ಬಂದ್ ಆಗಿರೋದ್ರಿಂದ ಸಾಕಷ್ಟು ಜನಜೀವನ ಇವತ್ತು ಅಸ್ತವ್ಯಸ್ತವಾಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ದಿವಾಕರ್ ಒಂದಿಗೆ ರಾಚಪ್ಪ ಬಂದಿದ್ದೀನಿ, ನ್ಯೂಸ್ 18 ಕನ್ನಡ, ಬಾಗಲಕೋಟೆ.